ಇಲ್ಲ ಸಿಂಧು, ನನಗದ್ರಿಂದ ಎಷ್ಟು ಮುಜುಗರ ಆಗ್ತಿದೆ ಗೊತ್ತಾ? ಅಲ್ವೇ? ಓಕೆ, ಲೊಕೇಶನ್ ಕಳಿಸಿರು. ಓಕೆ ಡನ್. ನೀನ್ ಏನ್ ಹೇಳಿದ್ರು ಅಷ್ಟೇ ಸಿಂಧು, ನೀನ್ ಮಾಡಿದ್ದು ಸ್ವಲ್ಪನೂ ಸರಿಗಿಲ್ಲ. ಸಿಂಧು ಅವರೇ, ಏನಾಯ್ತು? ಯಾಕೆ ಸಡನ್ ಆಗಿ ಸೈಲೆಂಟ್ ಆಗ್ಬಿಟ್ರಿ? ಏನಿಲ್ಲ, ನಿಮ್ ಅದ್ಕೆಗೆ ನಾನ್ ಕಾಫಿ ವಿಷಯ ಹೇಳಿದ್ದು ಸಿಟ್ಟರ್ಸಿದೆ, ಅದಕ್ಕೆ ರೇಗ್ತಿದ್ದಾಳೆ. ಅಣ್ಣ ಅತ್ತಿಗೆನ ರೇಗ್ಸಿರ್ತಾನೆ, ಅದಕ್ಕೆ ಅತ್ತಿಗೆ ಕೋಪ ಮಾಡ್ಕೊಂಡಿರ್ತಾರಷ್ಟೇ. ಅದಕ್ಕೆ ಇಷ್ಟೊಂದು ಸೀರಿಯಸ್ ಆಗ್ಬೇಕಾ? ಸಿಂಧು ಅವರೇ, ಈಗ ನಾವ್ ಯಾವ ಬೇಜಾರು, ಡಿಸ್ಟರ್ಬೆನ್ಸ್, ಕೋಪ ಏನೂ ಇಲ್ದೆ ಈ ಟ್ರಿಪ್ನ ತುಂಬಾ ಎಂಜಾಯ್ ಮಾಡ್ಬೇಕು. ಅಂದ್ರೆ ಏನ್ ಮಾಡ್ಬೇಕು ಗೊತ್ತಾ? ಏನ್ ಮಾಡ್ಬೇಕು? ಈ ಫೋನ್ನ ಸ್ವಿಚ್ ಆಫ್ ಮಾಡ್ಬೇಕು. ಎಲ್ಲಿ ಕೊಡಿ ನಿಮ್ ಫೋನು. ಈ ಕ್ಷಣದಿಂದ ಈ ಪ್ರಪಂಚದಲ್ಲಿರೋದು ನಾನು ಮತ್ತೆ ನೀವು ಅಷ್ಟೇ. ನೋ ಮೋರ್ ಕಾಲ್ಸ್. ವಿರಾಟ್ ಫೋನು ಸ್ವಿಚ್ ಆಫ್ ಬರ್ತಾ ಇದೆ. ಶಾನಿ, ಅತ್ತೆ, ಸಿಂಧುಗ್ ಟ್ರೈ ಮಾಡಿ, ಅವಳು ಕಾಲ್ ಪಿಕ್ ಮಾಡ್ಬೋದು. ಇಲ್ಲ, ಅವಳ ಫೋನು ಸಿಗ್ತಾ ಇಲ್ಲ. ಅಂದ್ರೆ ಅವರಿಬ್ರು ಪ್ಲಾನ್ ಮಾಡ್ಕೊಂಡೇ ಫೋನ್ ಸ್ವಿಚ್ ಆಫ್ ಮಾಡಿದ್ದಾರೆ ಅನ್ಸುತ್ತೆ. ಮೋಸ, ಎಲ್ಲ ಮೋಸ. ಬೇಬಿ, ಬೇಬಿ, ಅಕ್ಕ ಏನಕ್ಕ ಮಾಡೋದೀಗ? ಯಾರು ಏನ್ ಮಾಡಕ್ಕಾಗತ್ತೆ? ನಮಗ್ ಬುದ್ಧಿ ಇಲ್ಲ ಅಷ್ಟೇ. ನೀ ಸುಮ್ನೆ ಏನೇನೋ ಮಾತಾಡ್ಬೇಡ ತ್ರಿಲೋಚನ. ಇರೋದನ್ನೇ ಹೇಳ್ತಾ ಇದೀನಿ ಓಂಕಾರ್. ವಯಸ್ಸಿಗೆ ಬಂದಿರೋ ಮಗಳು ಹೀಗೆ ಆಡ್ತಾ ಇದ್ರೆ ಹೆತ್ತ ಕರಳಿಗೆ ಸಂಕಟ ಆಗಲ್ವಾ? ಯಾಕೆ ಈ ಹುಚ್ಚು ಕನ್ಸುಗಳನ್ನೆಲ್ಲ ಬೆಳೆಯೋದಕ್ ನಾವು ಬಿಡ್ಬೇಕು? ಅಕ್ಕ ಹೇಳಿದಾರ ತಾನೆ, ಅವ್ರು ನೋಡ್ಕೋತಾರೆ, ಎಲ್ಲ ಸರಿ ಮಾಡ್ತಾರೆ. ಹೇಳಿದ್ದಾರೆ, ಆದ್ರೆ ಇಲ್ಲಿ ಆಗ್ತಿರೋದು ಏನ್ ಹೇಳಿ? ಮಗಳು ಮದ್ವೆ ವಯಸ್ಸಿಗೆ ಬಂದಿದ್ದಾಳೆ, ಈಗ ಅವಳ ತಲೆಯಲ್ಲಿ ಬೇಡದೇ ಇರೋ ಯೋಚನೆ ಬಂದ್ರೆ ನಾಳೆ ಅವಳ ಜೀವನದ ಕತೆ ಏನು ಓಂಕಾರ್? ತ್ರಿಲೋಚನ ಪ್ಲೀಸ್, ಪದೇ ಪದೇ ಅದನ್ನೇ ಹೇಳಿ ನನ್ನ ತಲೆ ಓಂಕಾರ್, ಈಶಾನಿ ಜೊತೆ ನಾನು ಮಾತಾಡ್ತೀನಿ. ಸ್ವಲ್ಪ ನೀವಿಬ್ರು ಸೈಲೆಂಟ್ ಆಗಿರಿ. ಸರ್, 2 ಎಳ್ನೀರು ಕೊಡಿ. ಗಂಜಿ ಇರೋದ್ ಕೊಡ್ಲಾ ಇಲ್ಲ ನೀರ್ ಕೊಡ್ಲಾ? ನಂಗೆ ಗಂಜಿ ಬೇಡ, ಬರೀ ಎಳ್ನೀರು ಕೊಡಿ. ಅದೇ ಕೇಳಿದ್ದು, ಗಂಜಿ ಬೇಕಾ ಇಲ್ಲ ನೀರ್ ಬೇಕಾ ಅಂತ. ಎಳ್ನೀರ್ ಅಂಗಡಿಲಿ ಗಂಜಿನೂ ಸಿಗತ್ತೆ ಅಂತ ಇವತ್ತೇ ಗೊತ್ತಾಗಿದ್ದು. ಅಯ್ಯೋ ವಿರಾಟ್, ಅದ್ ಹಾಗಲ್ಲ. ಅಣ್ಣ 2 ಗಂಜಿ ಕೊಡಿ. ಸರಿನಮ್ಮ. ವಿರಾಟ್ ಅವ್ರೆ, ಗಂಜಿ ಅಂದ್ರೆ ಎಳ್ನೀರಲ್ಲಿ ಎಳೆಕಾಯ್ದು ತಿರುಳಿರುತ್ತೆ.
ಅದಕ್ಕೆ ಅದನ್ನ ಹಾಗಂತ ಕರೆಯೋದು. ಇನ್ ಕೆಲವರು ಕಾಯಿ ಕೊಡಿ ಅಂತ ಕೇಳ್ತಾರೆ.